ನಮಸ್ಕಾರ, ವೆಲ್ಕಮ್ ಟು ಬಿಂದು ವ್ಲಾಗ್ಸ್ ಕನ್ನಡ. ನಾನು ನನ್ನ ಹಸ್ಬೆಂಡ್ ಆದ್ಯ 3 ಜನನು ಇಂದ್ರನಗರ್ ವೆಸ್ಟ್ ಸೈಡ್ಗೆ ಹೋಗಿದ್ವಿ. ನಮ್ಮ ಆದ್ಯಂದು ಬರ್ಡೇಗೆ ಶಾಪಿಂಗ್ ಮಾಡೋದಕ್ಕೆ. ಅದಾದಮೇಲೆ ಝೂಡಿಯೋಗೆ ಹೋದ್ವಿ. ಅದಾದಮೇಲೆ ಫ್ರೆಂಡ್ಸ್ಗೆಲ್ಲ ಹೋಗಿದ್ವಿ. ಆ್ಯಂಡ್ ಲೈಟಾಗಿ ರೋಲ್ ಎಲ್ಲ ತಿಂದ್ಬಿಟ್ಟು ಮನೆಗೆ ಬಂದು ಆದ್ಯನ ನಮ್ಮ ಮಮ್ಮಿ ಮನೇಲಿ ಬಿಟ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಅವರು ಮಾರ್ಕ್ ಮೂವಿಗೆ ಹೋಗಿದ್ವಿ. 1:35 ಶೋಗೆ ಕಾಯ್ತಾ ಇದ್ವಿ. ಆ್ಯಂಡ್ ಸಡನ್ ಆಗಿ ಲೋಚನ್ ಕರ್ದ. ನೋಡಿದ್ರೆ ಅವರು ಬಂದಿದ್ರು. ಕೃತಿಕಾ ಅಕ್ಕ, ರಕ್ಷಿತಾ ಅವ್ರ ಮಕ್ಕಳೆಲ್ಲ ಬಂದಿದ್ರು. 25th ಕ್ರಿಸ್ಮಸ್. ಸೊ ಅವತ್ತಿನ ದಿವಸನೇ ಅಲ್ವಾ ಫಿಲ್ಮ್ ರಿಲೀಸ್ ಆಗಿದ್ದು. ಸೊ ಅವತ್ತಿನ ದಿವಸನೇ ಹೋಗಬೇಕು ಅಂತ ಹೇಳಿ ನನ್ನ ಹಸ್ಬೆಂಡ್ ಅವ್ರನ್ನ ಕೇಳಿದೆ, ಕರ್ಕೊಂಡು ಬಂದರು. ನನಗಂತೂ ಮಾರ್ಕ್ ಮೂವಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಈ ಫಿಲ್ಮಲ್ಲಿ ತುಂಬ ಚೆನ್ನಾಗಿ ಡಾನ್ಸ್ ಎಲ್ಲ ಹಾಡಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಫ್ಯೂ ಡೇಸ್ ಲೇಟರ್ ನಮ್ಮ ಆದ್ಯ ಬೇಬಿ ಕ್ರಿಸ್ಮಸ್ ಟ್ರೀ ನೋಡಬೇಕು, ಮಾಲ್ಗೆ ಹೋಗಬೇಕು ಅಂತ ತುಂಬ ಸಲ ಕೇಳ್ಕೊತಾ ಇದ್ಲು. ಬಟ್ ಅದಾಗಲಿಲ್ಲ. ಆ್ಯಂಡ್ ಫೈನಲಿ ನನ್ನ ಹಸ್ಬೆಂಡ್ ಅವರು ಹೋಗೋಣ ಅಂತ ಹೇಳಿದರು. ಸೊ ಅದಕ್ಕೆ ಮೆಟ್ರೋದಲ್ಲಿ ಹೋಗಿದ್ವಿ. ಮೆಟ್ರೋದಲ್ಲಿ ಆದ್ಯ ಚಿಕ್ಕ ಮಗುಲಿರೋವಾಗ ಕರ್ಕೊಂಡು ಹೋಗಿದ್ದು. ಅದಾದ್ಮೇಲೆ ಇವತ್ತೇ ಕರ್ಕೊಂಡು ಹೋಗಿದ್ದು. ತುಂಬಾ ಖುಷಿ ಪಟ್ಟಳು. ಹೋಗಬೇಕು ಅಂತ ಹಿಂಸೆ ಮಾಡ್ತಿದ್ದಾಳೆ ಅಲ್ಲಮ್ಮ. ಹಂಗೆ ಹೋಗೋಣ ಸಾಕು ಮನೆಗೆ ಅಂತೆ. ನೋಡ್ಕೊಂಡು ಬರೋಣ ಬಾ. ಆ ಕಡೆ ಈ ಕಡೆ ಎಲ್ಲ ಡೊಮಿನೋಸ್ಗೆ ಹೋಗಿದ್ವಿ ಪಿಜ್ಜಾ ತಿನ್ನೋಣ ಅಂತ ಹೇಳಿ. ಮೆತ್ತಗೆ ಬಾ. ಇರು. ನೆಕ್ಸ್ಟ್ ಡೇ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವೈಕುಂಠ ಏಕಾದಶಿ ಇತ್ತು. ಸೊ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿ ನಾವು ದೇವಸ್ಥಾನಕ್ಕೆ ಹೋದ್ವಿ. ಫಸ್ಟ್ ನಾವು ಹೋಗಿದ್ದು ಕಾಟೇರಮ್ಮ ದೇವಸ್ಥಾನಕ್ಕೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಎಲೆದಲ್ಲಿ ಅಲಂಕಾರ ಮಾಡಿದ್ದಾರೆ ದೇವಿನ. ಸೂಪರ್ಬ್ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಬಂದು ಪಕ್ಕದಲ್ಲೇ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಇದೆ. ಸೊ ಅಲ್ಲೂ ಹೋಗಿ ದೇವರ ಹತ್ರ ಬೇಡ್ಕೊಂಡು ನಾವು ಆಚೆ ಬಂದ್ವಿ. ಆ್ಯಂಡ್ ಆಚೆ ಎಲ್ಲ ಸ್ಟಾಲ್ಸ್ ಎಲ್ಲ ಇಟ್ಟಿದ್ರು. ಏನು ತಗೊಂಡಿದ್ದಲ್ಲ ನೋಡಿ, ಏನು ಹೇಳಿದ್ದು. ಹೇ ಗಾಯ್ಸ್, ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆದ್ಯನ್ಗೆ ಏನೇನು ಬಟ್ಟೆ ತೊಗೊಂಬಂದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಆದ್ಯನ್ಗೆ ತುಂಬಾ ಸಿಂಪಲ್ ಆಗಿರೋ ಫ್ರಾಕ್ ತೊಗೊಂಡೆ ನಾನು. ವೈಟ್ ಕಲರ್ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಬೋ ಬರುತ್ತೆ. ಸುಮ್ಮನೆ ಫ್ರಾಕ್ ಹಾಕೊಬೇಕು ಕೇಕ್ ಕಟ್ ಮಾಡೋವಾಗ. ಅದಿಂದು ಸೈಜಸ್ ಸಿಗ್ತಾ ಇಲ್ಲ. 5 to 6 years ಬೇಬಿದು. ಸ್ವಲ್ಪ ದೊಡ್ಡದು ಹಾಕಿ ನೋಡಿದೆ, ಸ್ವಲ್ಪ ಲೂಸ್ ಆಗಿತ್ತು. ಪರವಾಗಿಲ್ಲ, ಇದು ಟೈ ಮಾಡ್ಬೋದು ಅಂತ ಹೇಳಿ ನಾನೇನು ಮಾಡಿದೆ, ಇರಲಿ ಇವಾಗ ದೊಡ್ಡೋಳಾದರೆ ಹಾಕ್ಕೊಳ್ಬೋದು, ಇಲ್ಲಾಂತಂದರೆ ಫುಲ್ ಶಾರ್ಟ್ ಆಗಿಬಿಡುತ್ತೆ ಅಂತ ಹೇಳಿ ಸ್ವಲ್ಪ ದೊಡ್ಡ ಸೈಜಿನೇ ತೊಗೊಂಡಿದ್ದೀನಿ. ಇದು ನನಗೆ ಇಷ್ಟ ಆಯಿತು. ಅದಿಂದು ಲಾಸ್ಟ್ ಇಯರ್ದು ಫ್ರಾಕ್ ಬಂದು ಬರ್ಡೇ ಒಂದೇ ದಿವಸ ಹಾಕಿದ್ದು. ಅದಾದ್ಮೇಲೆ ಹಾಕ್ಲೇ ಇಲ್ಲ ಆದ್ಯ. ಯಾವ ಫಂಕ್ಷನ್ಸ್ಗೂ ಹಾಕೊಳಕ್ಕಾಗಲಿಲ್ಲ, ಎಲ್ಲೂ ಹಾಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಬಂದು ಜೀನ್ಸ್ ಪ್ಯಾಂಟ್ ಅಂತ ಇದ್ಲು. ಸೊ ಇನ್ನೂ ಸ್ವಲ್ಪ ದೊಡ್ಡ ಸೈಜೇ. ಸೊ ಮರ್ಚಿ ಹಾಕಬೇಕು, ನೋಡೋಣ. ಒಂದು ಶರ್ಟ್ ತೊಗೊಂಡೆ, ತುಂಬ ಚೆನ್ನಾಗಿದೆ. ನಾನು ಮ್ಯಾಕ್ಸಲ್ಲಿ ಇದೊಂದು ತೊಗೊಂಡೆ, ವೈಟ್ ಕಲರ್. ನಂಗೆ ತುಂಬಾ ಇಷ್ಟ ಆಯಿತು. ಇದರದ್ದು ಪ್ರೈಸ್ ಬಂದು 999. ನಂಗೆ ತುಂಬಾ ಇಷ್ಟ ಆಯ್ತಿದ್ದು. ಕರೆಂಟ್ಲಿ ನಾನು ಇವಾಗ ಈ ಥರದ ಬ್ಯಾಗ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ತುಂಬ ಸ್ಪೇಸೂ ಇದೆ ಬ್ಯಾಗಲ್ಲಿ, ನೀವು ನೋಡ್ಬೋದು. ಒಳಗಡೆ ಜಿಪ್ಪನ್ನು ಸಹ ಕೊಟ್ಟಿದ್ದಾರೆ. ನಿನ್ನೆ ನಾವು ಫಿನಿಕ್ಸ್ ಮಾಲ್ಗೆ ಹೋಗಿದ್ರಲ್ಲ, ಸೊ ಆಗ ನಾನು ಯೂಸ್ ಮಾಡಿದ್ದು ಬ್ಯಾಗು. ಸೊ ಅದರಲ್ಲಿ ಹಾಗೆ ಕಾಸು ಎತ್ತಿಟ್ಟಿದ್ದೆ. ಇದೊಂದು, ಆಮೇಲೆ ಮೀಶೋದಲ್ಲಿ ಒಂದು ಆರ್ಡರ್ ಮಾಡಿದ್ದೆ. ಸೊ ಅದೊಂದು ಇವಾಗ 2 ಇದೆ ನನ್ನ ಹತ್ರ. ಈ ಥರ ಚೆನ್ನಾಗಲ್ಲ. ಇವತ್ತು 30th ಟ್ಯೂಸ್ಡೇ ನಾನು ವ್ಲಾಗ್ನ ಮಾಡ್ತಾ ಇರೋದು. ಫಸ್ಟ್ ಡೇ ಬಂದು ನ್ಯೂ ಇಯರ್. ನಮ್ಮ ಆದ್ಯಂದು ಬರ್ತ್ಡೇ ನ್ಯೂ ಇಯರ್ ದಿವಸನೇ. ಆಲ್ಮೋಸ್ಟ್ ನನ್ನ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಇದು ನನ್ನ ಲಾಸ್ಟ್ 2025ನ ವ್ಲಾಗ್ ಆಗಿರುತ್ತೆ. 2026ಅಲ್ಲಿ ನನ್ನ ಫಸ್ಟ್ ವ್ಲಾಗ್ ಆದ್ಯನ ಬರ್ಡೇದೇ ಆಗಿರುತ್ತೆ. ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನಮಸ್ಕಾರ, ಬಾಯ್.